ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸೋಮವಾರ ಬೆಳಿಗ್ಗೆ ನಾನು ಕಡಲೆಕಾಳಿನ ಸಾರು ಮಾಡ್ತಾಯಿದ್ದೀನಿ ತಿಂಡಿಗೆ. ಕಡಲೆಕಾಳನ್ನು ಬೆಳಿಗ್ಗೆನೇ ನಾನು ನೆನೆಸಿಟ್ಟಿದ್ದೆ. ಒಂದೆರಡು ಬಟಾಟೆಯನ್ನು ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ಕ್ಯಾರೆಟನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾರೆಟ್ ಇದು ನನ್ನ ಮಗಳಿಗೋಸ್ಕರ ಕಟ್ ಮಾಡಿ ಹಾಕಿದ್ದೀನಿ. ಅವಳಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಸಾರಲ್ಲಿ ಹಾಕಿದ್ದೀನಿ. ಒಂದು ಸ್ಪೂನು ಉಪ್ಪನ್ನು ಹಾಕಿ ಮತ್ತು ಒಂದು ಲೋಟ ನೀರನ್ನು ಹಾಕಿ ನಾನು ಅದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ. ಒಂದು 4-5 ಸೀಟಿ ಬಂದರೆ ಸಾಕು. ಕಡಲೆಕಾಳು ಬೇಯಬೇಕಲ್ಲ, ಅದಕ್ಕೆ ನಾನು ಒಂದು 4 ಅಥವಾ 5 ಸೀಟಿಯನ್ನು ಹಾಕಿಸ್ತೀನಿ. ಅದನ್ನು ಬೇಯಲಿಕ್ಕಿಟ್ಟೆ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಮತ್ತು ಒಣಮೆಣಸು ತೊಗೊಂಡಿದ್ದೀನಿ. ಈಗ ಮೆಣಸು ಖಾರ ಇಲ್ಲ, ಅದಕ್ಕೆ ನಾನು ಕಾಳು ಮೆಣಸನ್ನು ಒಂದು ಸ್ಪೂನ್ ಹಾಕಿದ್ದೀನಿ. 1-2 ಸ್ಪೂನು ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಒಂದು 1/4 ಚಮಚ ಅರಿಶಿನ ಪುಡಿ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ. ಇವೆಲ್ಲವನ್ನು ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ. ಈ ಸಾರಿ ನಾನು ಗರಂ ಮಸಾಲ ಏನೂ ಬಳಸ್ತಾ ಇಲ್ಲ, ಹೀಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬಂದೆ. ಮಸಾಲೆ ನೋಡಿ ರೆಡಿ ಆಯಿತು. ತರಕಾರಿ ಕೂಡ ಬೆಂದಿತ್ತು. ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಬೇಯಿಸಿರೋ ತರಕಾರಿಗಳು ಮತ್ತು ಮಸಾಲೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಸ್ಲಿಕ್ಕೆ ಇಡ್ತೀನಿ. ಉಪ್ಪನ್ನು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ಸಾರು ರೆಡಿ ಆಗ್ತಾಯಿದೆ. ನಾನು ಈ ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ಇದು ನನ್ನ ಮಗನ ಟಿಫಿನ್ ಬಾಕ್ಸಿಗೆ, ಅವನು ಟಿಫಿನಿಗೆ ಚಪಾತಿಯನ್ನು ತೊಗೊಂಡು ಹೋಗ್ತಾನೆ. ಅದಕ್ಕೆ ಚಪಾತಿ ಮಾಡಿದೆ. ಅವನಿಗೆ 1-2 ಮಾಡಿಕೊಟ್ಟೆ. ನಾನು ದೋಸೆ ಮಾಡ್ತೀನಿ. ಇದು ಚಹಾ ಮಾಡ್ತಾಯಿದ್ದೀನಿ. ನಾನು ಚಹಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನೋಡಿ. ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಇಟ್ಟಿದ್ದೀನಿ. ಅದಕ್ಕೆ 4 ಸ್ಪೂನು ಟೀ ಪೌಡರ್ ಹಾಕಿ 4 ಸ್ಪೂನು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಕುದಿಸಿದ ಮೇಲೆ ಅದಕ್ಕೆ ಹಾಲು ಎಷ್ಟು ಬೇಕೋ ಅಷ್ಟನ್ನು ಹಾಲನ್ನು ಹಾಕ್ತೀನಿ. ಹಾಲು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿಸ್ತೀನಿ. ತುಂಬ ರುಚಿಯಾಗಿ ಬರ್ತದೆ ಚಹಾ ಈ ಥರ ಮಾಡಿದರೆ. ಚಹಾ ಕುದಿಸಿ ಆಯಿತು. ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಲೋಟದಲ್ಲಿ ಹಾಕ್ಕೊಂಡು ಮೇಲೆ ಕೆಳಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ ಚಹಾ. ಆಮೇಲೆ ಥರ್ಮಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಚಹಾ ರೆಡಿ ಆಯಿತು. ಆಮೇಲೆ ನಾನು ಇಲ್ಲಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಅಕ್ಕಿಯನ್ನು ರಾತ್ರಿಗೆ ನೆನೆಸಿಟ್ಟಿದ್ದೆ. ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 1-2 ಸ್ಪೂನು ಕಾಯಿ ತುರಿಯನ್ನು ಹಾಕಿದ್ದೀನಿ. ಆಮೇಲೆ ನೀರನ್ನು ಎಷ್ಟು ಬೇಕಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಬರ್ತೀನಿ. ಬೇಗ ಗ್ರೈಂಡ್ ಆಗುತ್ತೆ, ನೆನೆಸಿರ್ತೀವಲ್ಲ ಅಕ್ಕಿನ. ತೆಂಗಿನಕಾಯಿ ತುರಿನ ನಾನು ಇದ್ದರೆ ಮಾತ್ರ ಹಾಕ್ತೀನಿ, ಇರಲಿಲ್ಲ ಅಂದರೆ ಮತ್ತೇನು ಹಾಕಲ್ಲ. ಅಕ್ಕಿ ಒಂದೇ ನಾನು ರುಬ್ಕೊಂಡು ಬಂದು ದೋಸೆ ಮಾಡ್ತೀನಿ. ಇದು ಕಾಯಿ ತುರಿ ಇತ್ತು, ಅದಕ್ಕೆ 1-2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರ್ತದೆ. ಹಿಟ್ಟು ರೆಡಿ ಆಯಿತು. ಒಂದು ಬೌಲಿಗೆ ಹಾಕಿ ಅದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಉಪ್ಪನ್ನು ಮಿಕ್ಸ್ ಮಾಡ್ತೀನಿ. ಹಿಟ್ಟು ತೆಳುವಾಗಿರಬೇಕು, ತೆಳುವಾಗಿ ಮಾಡ್ಕೊತೀನಿ. ಉಪ್ಪು 1 ಸ್ಪೂನನ್ನು ಹಾಕಿದ್ದೀನಿ. ಇಲ್ಲಿ ಸಣ್ಣ ಉಪ್ಪನ್ನು ಹಾಕಿದ್ದೀನಿ. ತವವನ್ನು ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ತವ ಕಾದಿದೆ, ಅದಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಚಾಕುದಲ್ಲಿ ಚುಚ್ಕೊಂಡು ನಾನು ಅದನ್ನು ಎಣ್ಣೆಯನ್ನು ಸವರ್ತೀನಿ. ಎಣ್ಣೆ ಸವರ್ಸ್ಕೊಂಡು ಒಂದು ಸೌಟು ಹಿಟ್ಟನ್ನು ತೊಗೊಂಡು ಹೀಗೆ ತೆಳುವಾಗಿ ಹಾಕ್ತೀನಿ. ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ. ಪ್ಲೇಟನ್ನು ತೆಗೆದು ಅದನ್ನು ತಿರುವು ಹಾಕ್ತೀನಿ ದೋಸೆನ. ನನ್ನ ಮಗನಿಗೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ಅವನು 8:30ಗೆ ಸ್ಕೂಲು. ಅವನಿಗೆ ಫಸ್ಟು ನಾನು ರೆಡಿ ಮಾಡಬೇಕು. ಅವನಿಗೆ 1-2 ದೋಸೆ ಹಾಕ್ಕೊಟ್ಟು ತಿನ್ನಿಸಿ ಕಳಿಸ್ತೀನಿ. ಆಮೇಲೆ ನಾವು ಮಾಡ್ಕೊಂಡು ತಿಂತೀವಿ.
ಒಂದು ದೋಸೆ ರೆಡಿ ಆಯಿತು. ಇವಾಗ ಮತ್ತೊಂದು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ರೆಡಿ ಆಯಿತು. ಇವಾಗ ನನ್ನ ಮಗನಿಗೆ ಟಿಫಿನ್ ಹಾಕ್ಕೊಡ್ತೀನಿ. ದೋಸೆ ಸಾರು ರೆಡಿಯಾಗಿದೆ. ಕಡಲೆಕಾಳು ಸಾರು ಮತ್ತು ಚಹಾನ ಹಾಕ್ಕೊಟ್ಟೆ. ತಿಂದ್ಕೊಂಡು ಅವನು ಸ್ಕೂಲಿಗೆ ಹೊರಟ. ನನ್ನ ಹಸ್ಬೆಂಡ್ ಬಿಡ್ತಾರೆ ಅವನಿಗೆ ಸ್ಕೂಲಿಗೆ. ಆಮೇಲೆ ಅವರು ಎಲ್ಲ ಪೂಜೆ ಮಾಡ್ಕೊಂಡು ಡ್ಯೂಟಿಗೆ ಹೋದರು. ಪೂಜೆ ಮಾಡಿಕೊಂಡು ಟಿಫಿನ್ ತಿಂದ್ಕೊಂಡು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದಳು. ಆಮೇಲೆ ನಾನು ಲಾಗ್ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆಮೇಲೆ ಮಧ್ಯಾಹ್ನ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಸಾರು ಇತ್ತು ಮಧ್ಯಾಹ್ನ ಊಟಕ್ಕೆ. ಅದಕ್ಕೆ ಇಲ್ಲಿ ಈರುಳ್ಳಿ ಹೂವು ಇತ್ತು, ಎಳೆಯದು ಈರುಳ್ಳಿ ಹೂವು ಬರ್ತದಲ್ಲ ಫ್ರೆಂಡ್ಸ್, ಅದು ನಾನಿದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗಾಗ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಹಾಗೆ ಡೌಟಲ್ಲೇ ಮಾಡಿದೆ ಚೆನ್ನಾಗಿ ಆಗ್ತದೋ ಇಲ್ಲೋ ಅಂತ. ನಾನು ತಿಂದಿರಲಿಲ್ಲ ಮತ್ತು ಮಾಡೂ ಇರಲಿಲ್ಲ ಇಷ್ಟು ದಿನ. ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಆದರೆ ತುಂಬ ಚೆನ್ನಾಗಾಗಿತ್ತು, ಸೂಪರಾಗಿತ್ತು ಮಾತ್ರ. ಪಲ್ಯ ಏನಿಲ್ಲ, ಸಿಂಪಲ್ಲಾಗಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟೇ ಹಾಕಿದ್ದೆ. ಸೂಪರಾಗಿತ್ತು ಮಾತ್ರ ಪಲ್ಯ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ಸಿಂಪಲ್ಲಾಗಿ ಮಾಡಿದೆ, ತುಂಬ ರುಚಿಯಾಗಿ ಬಂದಿತ್ತು. ಈರುಳ್ಳಿ ಹೂವು ಪಲ್ಯ ಇದು ಆಯಿತು. ಮಧ್ಯಾಹ್ನ ನಾವು ಅದನ್ನು ಊಟ ಮಾಡಿದ್ವಿ. ಇದನ್ನು ನಾವು ರಾತ್ರಿಗೆ ಸಾಂಬಾರು ಖಾಲಿಯಾಗಿತ್ತು ರಾತ್ರಿಗೆ, ಅದಕ್ಕೆ ನಾನು ರೈಸ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಲೆಮನ್ ರೈಸ್ ಅಂತಾರೆ ಇವಾಗ. ಮೊದಲೆಲ್ಲ ಚಿತ್ರಾನ್ನ ಅಂತಿದ್ವಿ ನಾವು. ಚಿತ್ರಾನ್ನ ಅಂದರೆ ನಮಗೆ ತುಂಬ ಇಷ್ಟ ಆಗ್ತಿತ್ತು ಅವಾಗ ಸಣ್ಣವರಿದ್ದಾಗ. ಇವಾಗೆಲ್ಲ ಚಿತ್ರಾನ್ನ ಕಡಿಮೆ ಆಗಿದೆ ತಿನ್ನೋದು, ಮಾಡೋದು ಕಡಿಮೆ. ಭಾಳ ದಿನಗಳೆಲ್ಲ ಭಾಳ ತಿಂಗಳುಗಳೇ ಆಗೋಗಿತ್ತು ನಾನು ಚಿತ್ರಾನ್ನ ಎಲ್ಲ ಮಾಡಿದೆ. ಇವತ್ತು ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿಕ್ಕಿಟ್ಟು, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ. ಎಣ್ಣೆ ಹಾಕಿ ಅದು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಶೇಂಗಾ ಮತ್ತು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು, ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಆಮೇಲೆ ಅದು ಮಸಾಲೆ ಫ್ರೈ ಆದಮೇಲೆ ಅನ್ನವನ್ನು ಹಾಕಿದ್ದೀನಿ. ಲಿಂಬುವನ್ನು ನಾನಿಲ್ಲಿ ಒಂದು ಅರ್ಧ ಲಿಂಬುವನ್ನು ಹಾಕಿದ್ದೀನಿ. ಆಮೇಲೆ 1-2 ಸ್ಪೂನು ಕಾಯಿ ತುರಿ ಮತ್ತು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಒಗ್ಗರಣೆ ಎಲ್ಲ ಅನ್ನಕ್ಕೆಲ್ಲ ತಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದರೆ ಮುಗೀತು, ಚಿತ್ರಾನ್ನ ರೆಡಿ. ನನ್ನ ಫೇವ್ರೆಟ್ ಇದು, ಚೈಲ್ಡ್ಹುಡ್ ಫೇವ್ರೆಟ್. ಸಣ್ಣ ಇದ್ದರಿಂದ ನನಗೆ ಇದು ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಾಗಿತ್ತು, ತುಂಬ ರುಚಿಯಾಗಿತ್ತು